ನೀನು ಭಾರತೀಯನಂತ ಕೇಳಿ ಹಲ್ಲೆ ಮಾಡಿರೋದು ಇದೇ ಮೊದಲೇನಲ್ಲ. ಈ ಹಿಂದೆ ಇಂಥದೇ ಪರಿಸ್ಥಿತಿಯನ್ನ ಕಾಶ್ಮೀರಿ ಪಂಡಿತರು ಕೂಡ ಅನುಭವಿಸಿ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಅವರನ್ನ ಅಲ್ಲಿನ ಬಲವಂತವಾಗಿ ಓಡಿಸಿದವರು ಪಾಕಿಸ್ತಾನದವರು ಅಲ್ಲ, ಬದಲಿಗೆ ಅಲ್ಲಿಯ ಭಾರತೀಯರ ಜೊತೆ ಮಧ್ಯದನ್ನು ಕೂಡ ವಾಸ ಇದ್ದಂತ ಭಾರತದ ಮುಸಲ್ಮಾನರೇ. ಇಲ್ಲಿ ಅವರನ್ನ ಭಾಯ್ ಚಾಚಾ ಅಂತ ಕರಿತಿದ್ದವ್ರೆ. ಇವ್ರಿಗೆಲ್ಲ ಭಾರತದ ಸಹನಾ ನೀತಿ ಕೆಲಸಕ್ಕೆ ಬರೋದಿಲ್ಲ. ಇನ್ಮೇಲೆ ನಾವು ಕೂಡ ಈ ಇಸ್ರೇಲ್ನ ಮಾಡೆಲ್ ಅನ್ನ ಅನುಸರಿಸಿದ್ರೆ ಮಾತ್ರ ಒಂದು ಅಂತ್ಯವನ್ನ ಕಾಣೋದಕ್ಕೆ ಸಾಧ್ಯ ಎಂಬ ವಾದಗಳು ಕೂಡ ಕೇಳ್ಬರ್ತಿವೆ. ಈ ಇಸ್ರೇಲ್ ಒಂದು ಪುಟ್ಟ ದೇಶ. ಅದು ತನ್ನ ತಂಟೆಗೆ ಬರುವಂತ ಯಾರನ್ನು ಕೂಡ ಸುಮ್ಮನೆ ಬಿಡೋದಿಲ್ಲ. 1ಕ್ಕೆ 10ರಷ್ಟು ಪ್ರತಿದಾಳಿ ಮಾಡಿನೇ ಅದು ಪ್ರತಿಕಾರವನ್ನ ತೀರಿಸಿಕೊಳ್ಳುತ್ತೆ. ಇದೇ ಕಾರಣಕ್ಕೆ ಅದರ ಸುತ್ತ ಇರುವಂತ ಮುಸಲ್ಮಾನ್ ದೇಶಗಳಿಗೆ ಅದರ ಮೇಲೆ ಭಯ ಭಕ್ತಿ ಜಾಸ್ತಿನೇ ಇದೆ. ಭಾರತ ಇನ್ಮೇಲೆ ಎಲ್ಲರನ್ನೂ ಕೂಡ ಸಹಿಸಿಕೊಂಡು ಹೋದ್ರೆ ಕಷ್ಟ. ಭಾರತದ ಮೇಲೆ ಪಾಕಿಸ್ತಾನ ಅಥವಾ ಚೀನಾದ ತರಹದ ದೇಶಗಳಿಗೆ ಯಾವತ್ತೂ ಕೂಡ ಕರುಣೆ ಬರೋಲ್ಲ. ಅವೆರಡೂ ಕೂಡ ನಮ್ಮ ಮೇಲೆ ಎಷ್ಟು ಸಾಧ್ಯವೋ ಅಷ್ಟು ಕೂಡ ಕತ್ತಿಯನ್ನ ಮಸಿತಾನೆ ಇರ್ತವೆ. ಇದೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಂಡೇ ಇದೀಗ ಕೇಂದ್ರ ಸರ್ಕಾರ ಕೆಲವು ರೂಲ್ಸ್ ಅನ್ನ ಜಾರಿ ಮಾಡಿದೆ. ಅವುಗಳ